ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತೊಂದು ಚಿಕ್ಕ ವ್ಲಾಗ್ ನೋಡುವ. ಇವತ್ತು ಒಂದು ಟೆಂಪಲಿಗೆ ಹೋಗ್ತಿದ್ದೀವಿ. ನಮ್ಮ ಊರು ಪಕ್ಕದಲ್ಲಿರೋ ಊರಿಗೆ ಹೋಗ್ತಿದ್ದೀವಿ. ಸೊ ಅಲ್ಲಿ ಇವತ್ತು ತೆಯ್ಯಂ. ಸೊ ಹಂಗೆ ನಾನು ನನ್ನ ತಂಗಿ ಮಗಳು ಹೋಗ್ತಾ ಇದ್ದೀವಿ. ರಾತ್ರಿ ಕೂಡ ಹೋಗಿದ್ದೋ. ರಾತ್ರಿ ತುಂಬ ಜನ ಇದ್ದರು ಮನೆ ಪಕ್ಕದಲ್ಲಿರೋರೆಲ್ಲ. ಸೊ ಹಂಗೆ ನಡ್ಕೊಂಡು ಹೋಗಿದ್ವಿ. ಸೊ ಇವತ್ತು ಯಾರಿಲ್ಲ, ನಾವೇ ಹೋಗುವ ಅಂತೇಳಿ ನಡೆಯೋಕ್ಕಾಗೋದಿಲ್ಲ, ತುಂಬ ಬಿಸಿಲಿತ್ತು ಮಧ್ಯಾಹ್ನ. ಸೊ ಹಂಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ತಲುಪಕ್ಕಾಯಿತು. ಈಗ ಟೆಂಪಲಿಗೆ ಬಂದ್ವಿ. ಟೆಂಪಲ್ ಅಂತ ಹೇಳೋದಿಲ್ಲ ಇಲ್ಲಿ ಕಾವು ಅಂತ ಹೇಳ್ತಾರೆ ಮಲಯಾಳದಲ್ಲಿ. ಒಂದೊಂದು ಊರಿಗೂ ಒಂದೊಂದು ಕಾವಿರುತ್ತೆ. ಅಲ್ಲಿ ಅದರದ್ರದ್ದು ಪ್ರಕಾರ ಅಲ್ಲಿದು ಪೂಜೆಯನ್ನು ಮಾಡ್ತಾರೆ ವರ್ಷಕ್ಕೊಮ್ಮೆ. ಸೊ ಅದನ್ನ ನಾವು ತೆಯ್ಯಂ ಅಂತ ಹೇಳೋದು. ಸೊ ಇದು ಯಾವ ದೇವರು ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಪೋದಿ ಇರುತ್ತೆ ಮಧ್ಯಾಹ್ನ. ಸೊ ಅದನ್ನ ನೋಡಬೇಕು ಅಂತೇಳಿ ಬಂದಿದ್ದು. ನನಗೆ ತುಂಬ ಇಷ್ಟ ಪೋದಿ ನೋಡೋಕ್ಕೆ. ಮತ್ತು ಮುತ್ತಪ್ಪ ಸಹ ಇರ್ತಾರೆ. ಮುತ್ತಪ್ಪ, ಚಿಕ್ಕ ಮುತ್ತಪ್ಪ, ದೊಡ್ಡ ಮುತ್ತಪ್ಪ ಕೂಡ ಇದ್ದಾರೆ. ಇಲ್ಲಿದು ಚಿಕ್ಕ ಮುತ್ತಪ್ಪ, ಅದು ದೊಡ್ಡ ಮುತ್ತಪ್ಪ. ಹಾಗೆ ಎಲ್ಲ ನೋಡ್ತಾ ಇದ್ದೀವಿ. ಎಲ್ಲ ಪೂಜೆ ಎಲ್ಲ ಮಾಡಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸ್ಲಿಪ್ಪರೆಲ್ಲ ಹೊರಗೆ ಬಿಚ್ಚಿಟ್ಟಿದ್ವಿ. ಹಾಗೆ ಮಗಳನ್ನೂ ಕರ್ಕೊಂಡು ಊಟಕ್ಕೆ ಹೋಗುವ ಅಂತೇಳಿ ಲೈನಿಗೆ ನಿಂತಿದ್ದೀವಿ. ತುಂಬ ರಶ್ ಇತ್ತು. ನಾವು ಒಂದು ಗಂಟೆಗೆ ತಲುಪಿದ್ವಿ ಅಲ್ಲಿ. ನೋಡುವಾಗ ಅದು ಊಟದ ಟೈಮ್ ಅಲ್ವಾ, ಸೊ ತುಂಬ ರಶ್ ಇತ್ತು. ಸೊ ಹಂಗೆ ನಾವು ಲೈನಲ್ಲಿ ನಿಂತಿದ್ದೀವಿ. ಬಿಸಿಲು ಇದೆ. ಮಗನೂ ಕರ್ಕೊಂಡು ನಿಂತಿದ್ವಿ. ಮಕ್ಕಳನ್ನ ಇರೋರನ್ನ ಬೇಗ ಬಿಡ್ತಾರೆ, ಮಕ್ಕಳು ಮತ್ತು ವಯಸ್ಸಾಗಿದ್ದವ್ರನ್ನೆಲ್ಲ ಬೇಗ ಬಿಡ್ತಾರೆ. ಸೊ ಆದರೆ ನಾನು ತಂಗಿಯಲ್ಲಿದ್ಲಲ್ಲ, ಸೊ ಹಂಗೆ ಲೈನಲ್ಲಿ ನಿಂತು ಹೋಗ್ತಿದ್ದೀವಿ. ಈ ಕಾವಲ್ಲಿ ಮಾತ್ರ ಹೀಗೆ ಊಟ ಕೊಡೋದು. ಫುಲ್ ಎಲ್ಲರನ್ನೊಂದು ಬ್ಯಾಚ್ ಕೂರಿಸಿ ಅವರಿಗೆ ಊಟ ಕೊಟ್ಟು ಮತ್ತೆ ಅವ್ರು ಎದ್ದ ಮೇಲೆ ನೆಕ್ಸ್ಟ್ ಬ್ಯಾಚ್ ಫುಲ್ಲು ಕೂರಿಸ್ತಾರೆ. ಆದಮೇಲೆ ಎಲೆ ಹಾಕಿ ಊಟ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿದು ಸಿಸ್ಟಮ್. ನೋಡಿ, ಊಟ ಬಡಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಫಸ್ಟ್ ಎಲೆ ಹಾಕಿ ಉಪ್ಪಿನಕಾಯಿ ಮತ್ತು ಪಚ್ಚಡಿ ಇತ್ತು, ಅವಿಯಲ್, ಕೂಟ್ ಕರಿ, ಮತ್ತು ಕ್ಯಾಬೇಜ್ ಪಲ್ಯ, ಸಾಂಬಾರು, ರೈಸ್, ಮತ್ತು ಒಣಗಿದ ಚೆಮ್ಮೀನಿದೆ ಅಲ್ವಾ, ಪ್ರಾನ್ಸ್, ಅದನ್ನ ಚೆಮ್ಮೀನು ಅಂತ ಹೇಳೋದು ಇಲ್ಲಿ. ಸೊ ಅದರದ್ದು ಸಾರು, ತೆಂಗಿನಕಾಯಿ ರುಬ್ಬಿ ಹಾಕಿರೋ ಸಾರು ಎಲ್ಲ ಇತ್ತು. ಮತ್ತು ಪ್ರದವನ್ ಲಾಸ್ಟಿಗೆ. ಇಲ್ಲಿದು ಕೇರಳ ಸ್ಪೆಷಲ್ ಪ್ರದವನ್. ಅದು ಅಲ್ಲಿ ನಾವು ಮಾಡುವಾಗ ಹೆಸರು ಬೇಳೆ ಪಾಯಸ ಮಾಡ್ತೀವಲ್ಲ ಅದು. ಇಲ್ಲಿ ಅವರು ಬೆಲ್ಲ ಮತ್ತು ತೆಂಗಿನ ಹಾಲು ಹಾಕಿ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಓಣಂಗೆಲ್ಲ ಅದೇ ಮಾಡೋದು. ಊಟ ಎಲ್ಲ ಬಡಿಸಿ ಆಯಿತು. ಇನ್ನು ಊಟ ಮಾಡಿ ಮತ್ತೆ ಸಿಗ್ತೀನಿ. ಇವಾಗ ನಾವು ಊಟ ಮಾಡಿ ಬರೋಷ್ಟರಲ್ಲೇ ಪೋದಿ ತೆಯ್ಯಂ ಇಲ್ಲಿ ಕೀಯೋದು ಅಂತ ಹೇಳ್ತಾರೆ. ಕೀಯೋದು ಅಂತ ಹೇಳಿದ್ರೆ ಸ್ಟಾರ್ಟ್ ಆಯಿತು ಅಂತ. ನೋಡಿ, ಇದೇ ಪೋದಿ ದೇವರು. ನನಗೆ ತುಂಬ ಇಷ್ಟ. ಅವರು ಹಿಂಗೆ ಓಡಿಸ್ತಾರೆ, ಮಕ್ಕಳನ್ನೆಲ್ಲ ಓಡಿಸ್ತಾರೆ, ಎದುರಿಸ್ತಾರೆ, ಚಂದ ತಾಳಕ್ಕೇ ಚಂದ ಕುಣಿತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ, ಇದೇ ಪೋದಿ ದೇವ ಅಂತ. ಇನ್ನು ಇವರು ಹೇಗೆ ಏನು ಮಾಡ್ತಾರೆ ಅಂತ ನಾನು ವೀಡಿಯೋ ಹಾಕ್ತೀನಿ, ನೋಡಿ ಬನ್ನಿ.
ಗೊತ್ತಿಲ್ಲದವರು ನೋಡಿ ಇದನ್ನ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ನೋಡಿ ನಾವು ನೋಡಿಬಿಟ್ಟು ಬಂದು ಇಲ್ಲಿ ಕೂತಿದ್ವಿ ಸ್ವಲ್ಪ ಹೊತ್ತು. ತುಂಬ ಹೊತ್ತು ನಿಂತಿದ್ವಲ್ವ, ಸೊ ತುಂಬ ಕಾಲು ನೋವಾಗ್ತಿತ್ತು. ಸೊ ಹಂಗೆ ಬಂದು ಕೂತು ರೆಸ್ಟ್ ಮಾಡಿದ್ವಿ. ಮತ್ತು ಇಲ್ಲಿ ಕಿವಿ ಬಾಲೆಲ್ಲ ಇತ್ತು, ಅದನ್ನ ನೋಡ್ತಾ ಇದ್ದೀವಿ. ಒಂದು 2-3 ತಗೊಂಡು ಇಬ್ಬರು. ಹಾಗೆ ಅದೆಲ್ಲ ನೋಡಿ ನೆನ್ನೆ ನೈಟ್ ಬರುವಾಗೂ ಮಗಳಿಗೆ ಆಟ ಸಾಮಾನು ತೊಗೊಂಡು ಕೊಟ್ಟಿದ್ದೆ. ಸೊ ಮಕ್ಕಳು ಹಂಗೆ ಅಲ್ವಾ, ಎಲ್ಲಿಗೋದ್ರೂ ಆಟ ಸಾಮಾನು ಕೇಳ್ತಾಳೆ, ಬೇಕು ಬೇಕು ಅಂತ. ಹಾಗೆ ಅದನ್ನ ತೆಗೆದುಕೊಡ್ತಾ ಇದ್ದೀನಿ. ಇವತ್ತೇನೋ ನೋಡಿ ಮಡಗಿದ್ದಾಳೆ, ಅದು ಬೇಕು ಅಂತಲೂ. ಸೈಕಲೇ ಚೆನ್ನಾಗಿದೆ, ಸೈಕಲ್ ಬುಲ್ಲೆಟ್, ನನಗೆ ತುಂಬ ಇಷ್ಟ ಆಯಿತು. ಅದು ತಗೊಂತ ಹೇಳಿದೆ, ಬೇಡ ಅಂತ ಹೇಳಿದ್ಲು. ಸೊ ಅವಳಿಗೆ ಈ ಥರ ಕ್ಲೇ ಮತ್ತು ಈ ಥರ ಬಾರ್ಬಿ ಈ ಥರದೇ ಬೇಕು ಅವಳಿಗೆ, ಈ ಥರದೇ ತುಂಬ ಇಷ್ಟ. ಸೊ ಇವತ್ತು ಕ್ಲೇ ಬೇಕು ಅಂತ ಕೇಳಿದ್ಲು. ಸೊ ಹಂಗೆ ಕ್ಲೇ ತೆಗೆದು ಕೊಡ್ತಾ ಇದ್ದೀನಿ. ಇದು ಬೇಕು ಅಂತ ಹೇಳಿದ್ಲು, ಹಾಗೆ ಅದನ್ನ ತೆಗೆದುಕೊಟ್ಟೆ. ಎಲ್ಲ ಆಯಿತು. ಲಾಸ್ಟಿಗೆ ಬರುವಾಗ ಐಸ್ ಕ್ರೀಮ್ ತಗೊಳ್ತಿದ್ದೀನಿ. ಯಾವ ತೆಯ್ಯಂ ನೋಡೋಕ್ಕೆ ಹೋದರೂ ಲಾಸ್ಟಿಗೆ ಐಸ್ ಕ್ರೀಮ್ ಇಸ್ಕೊಳ್ತೀನಿ. ಸೊ ಹಂಗೆ ಅದನ್ನ ತಿನ್ಕೊಂಡು ಬರ್ತಾಯಿದ್ದೀವಿ. ಸೊ ಬರುವಾಗ ಕಾವ್ದ ಕೆಳಗೆ ಚೀರೆ ಹಾಕಿದ್ರು. ಇದು ಕೃಷಿ, ಒಬ್ಬೊಬ್ಬರು ಕೃಷಿ ಮಾಡ್ತಾರಲ್ವ, ಹಾಗೆ ಇಲ್ಲಿ ಚೀರೆ ಕೃಷಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೆ. ರೋಡ್ ಸೈಡಲ್ಲಿ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಬೇರೆ ವೆರೈಟಿ ಸೊಪ್ಪೇನು ಇಲ್ಲಿ ಸಿಗೋದಿಲ್ಲ, ನಮ್ಮ ಕೂರ್ಗಲ್ಲಿ ಸಿಕ್ಕುವ ಹಾಗೆ. ಇಲ್ಲಿ ಚೀರೆನೇ ಇರುತ್ತೆ, ಯಾವ ಅಂಗಡಿಯಲ್ಲಿ ಹೋದರೂ ಚೀರೆನೇ. ಈಗ ಸೀಸನ್ ಚೀರೆದು, ಸೊ ಹಂಗೆ ಅಲ್ಲಿ ಹಾಕಿದ್ದಾರೆ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಬರುವಾಗ ಆಟೋದಲ್ಲಿ ಬಂದೋ, ಸರಿ ಹೋಗುವಾಗ ನಡ್ಕೊಂಡು ಹೋಗುವ, ಚೆನ್ನಾಗಿರುತ್ತೆಲ್ಲ ನಡೆಯೋದು. ಯಾವಾಗಾದರೂ ನಡೆಯೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗೆ ನಡ್ಕೊಂಡು ಹೋಗುವ ಅಂತೇಳಿ ಹೋಗ್ತಾಯಿದ್ದೀವಿ. ತುಂಬ ಜನರು ಇದ್ದರು ನಮ್ಮ ಮುಂದೆ, ಸೊ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಒಂದು ಅರ್ಧದಲ್ಲಿ ಬಂದೆ. ನೋಡುವಾಗ ಮಗಳಿಗೆ ನಡೆಯೋಕ್ಕಾಗ್ತಿಲ್ಲ, ಎತ್ತುಕೊ ಅಮ್ಮ ಅಂತ ಹೇಳಿದ್ಲು. ಸೊ ಹಂಗೆ ಅವಳನ್ನ ಸ್ವಲ್ಪ ಹೊತ್ತು ಎತ್ಕೊಂಡೆ. ವಿಡಿಯೋ ಮಾಡಿದ್ದನ್ನ ನೋಡಿ ಅವಳಿಗೆ ನಾಚಿಕೆ ಆಯಿತು. ಸೊ ಹಂಗೆ ನಿದ್ರೆ ಮಾಡಿ ಥರ ಮಾಡ್ತಿದ್ದಾಳೆ. ಈಗ ಮೇನ್ ರೋಡಿಗೆ ಬಂದ್ವಿ, ಕಟ್ ರೋಡಿಂದ ಮೇನ್ ರೋಡಿಗೆ ಬಂದ್ವಿ. ಇಲ್ಲಿಂದ ಇನ್ನೂ ಪಕ್ಕನೇ, ಇದು ವಟ್ಟಿಪುರ ಅಂತ ಹೇಳ್ತಾರೆ. ನಮ್ಮದು ಒಂದು ಚಿಕ್ಕ ಏರಿಯಾ, ಟೌನು ಅಂತ ಹೇಳ್ಬೋದು. ಅಲ್ಲಿಂದ ಮುಗಿಸಿ ಬಂದ್ವಿ. ಇನ್ನು ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ನಮ್ಮ ಮನೆಗೆ. ನೋಡಿ ಇಲ್ಲಿ ಕಾಣೋದೆಲ್ಲ ವೇಸ್ಟ್, ನಮ್ಮ ಏರಿಯಾದು ವೇಸ್ಟ್. ಎಲ್ಲರೂ ಅವ್ರವ್ರ ಮನೆಯಿಂದ ಏನೆಲ್ಲ ವೇಸ್ಟ್ ಇದೆ ಅದೆಲ್ಲ ಕಟ್ಕೊಂಡು ಚೀಲದಲ್ಲಿ ಹಾಕಿ ಇಲ್ಲಿ ತಂದು ಹಾಕ್ತಾರೆ. ಇದನ್ನ ಗಾಡಿಯಲ್ಲಿ ಬಂದು ತಗೊಂಡು ಹೋಗ್ತಾರೆ. ಇಲ್ಲಿ ಬೋರ್ಡ್ ಕಾಣೋದು ನಮ್ಮದು ಕಿರಾಚಿ ಶ್ರೀ ಗೂಡನ್ ಗುರ್ಕನ್ ಮಾರ್ಕ ಅಂತ. ಇದ್ರದ್ದು ಫೆಸ್ಟಿವಲ್ ಬರೋ ತಿಂಗಳು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.